ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ಎ ರಿಯಲ್ ರೂಟ್ ಆಫ್ ದ ಇಕ್ವೇಷನ್ tan x minus x is equal to 0 ನಿಯರ್ x is equal to 4.5 ಬೈ ನ್ಯೂಟನ್ ರಾಪ್ಸನ್ ಮೆಥಡ್. ನೋಡಿ ಯಾವ ಥರ ಮಾಡಬೇಕು. ಫಸ್ಟ್ ಏನು ಮಾಡಿ, ಇಲ್ಲಿ ಬರ್ಕೊಳ್ಳಿ ಕ್ವಶನ್ನ ಸೊಲ್ಯೂಷನ್. tan x minus x is equal to 0 ಅಂತ ಬರ್ಕೊಳ್ಳಿ. tan x minus x is equal to 0. ಆಮೇಲೆ ಏನು ಮಾಡಿ, tan x minus xನ f of x ಅಂತ ಬರ್ಕೊಳ್ಳಿ. ಲೆಟ್ f of x is equal to tan x minus x. ಗೊತ್ತಾಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಏನು ಮಾಡಿ ಗೊತ್ತಾ, ಎಫ್ಗೆ ಡಿಫ್ರೆನ್ಷಿಯೇಟ್ ಮಾಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗುತ್ತೆ. tan xಗೆ ಡಿಫ್ರೆನ್ಷಿಯೇಷನ್ ಏನು, ಸಿಕ್ಯಾನ್ ಸ್ಕ್ವೇರ್ ಎಕ್ಸು ಮೈನಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಡಿಫ್ರೆನ್ಷಿಯೇಷನ್ ಫಾರ್ಮುಲೆ ಗೊತ್ತಿರಬೇಕು ನಿಮಗೆ. ಫಸ್ಟ್ ಏನು ಮಾಡ್ಬೇಕು ಹೇಳಿ, tan x minus x is equal to 0 ಕ್ವಶನ್ ಈಕ್ವೇಷನ್ ಬರ್ಕೊಳ್ಳಿ. ಆಮೇಲೆ ಇದನ್ನ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳಿ. ಎಫ್ ಆಫ್ ಎಕ್ಸ್ is equal to tan x minus x. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸು, tan xಗೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ 1. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ, ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂದರೆ ಫಸ್ಟು ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಗೊತ್ತಿರಬೇಕು ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್. ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ 1. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೇನು, ಎಫ್ ಡ್ಯಾಶ್ ಆಫ್ ಎಕ್ಸ್. ಈ ಫಾರ್ಮುಲೇಸ್ಗಳು ಗೊತ್ತಿರಬೇಕು ನಿಮಗೆ. ಈಗ ನೋಡಿ, ಫಸ್ಟ್ ಎಫ್ ಆಫ್ ಎಕ್ಸ್ ಅಂತ ಇದು ಬರೀತೀವಿ, tan x ಮೈನಸ್ ಎಕ್ಸು. ಎಫ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸು. ನೋಡಿ, ಎಫ್ ಆಫ್ ಎಕ್ಸ್ಗೆ ಎಫ್ ಡ್ಯಾಶ್ ಆಫ್ ಎಕ್ಸು, tan xಗೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸು, ಎಕ್ಸ್ಗೆ 1. ಈ ಪ್ರಾಬ್ಲಮ್ಗೆ ಇದು ಡಿಫ್ರೆನ್ಷಿಯೇಷನ್ ಗೊತ್ತಿದ್ದರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ನೊಂದೇನೆಂದರೆ, ಇಲ್ಲಿ ನಿಮಗೆ ಇದು ಟ್ರಿಗ್ನಾಮೆಟ್ರಿ ಫಾರ್ಮುಲಾ ಗೊತ್ತಿರಬೇಕು. ಈಗ ನೋಡಿ, ಟ್ರಿಗ್ನಾಮೆಟ್ರಿ ಬಂದು ಇಲ್ಲಿ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇದೆ. ನೋಡಿ, 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್. ಅದರಿಂದ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್. ಈ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಅಂದ್ರೇನು, ಟ್ಯಾನ್ ಸ್ಕ್ವೇರ್ ಎಕ್ಸ್ ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇದಾದಮೇಲೆ ಏನು ಮಾಡಬೇಕಂದ್ರೆ, ಇಲ್ಲಿ ಎಕ್ಸು 4.5 ಅಂತ ಕೊಟ್ಟಿದ್ದಾರೆ. ಲೆಟ್ ಈ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 4.5 ಅಂತ ಬರ್ಕೋಬೇಕು ನಾವು. ಲೆಟ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 4.5. ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡಿದ್ಮೇಲೆ ಎಕ್ಸ್ ನಾಟ್ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನ್ಯೂಟನ್ ರಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಬರ್ಕೊಳ್ಳಿ. ಇಟರೇಟಿವ್ ಫಾರ್ಮುಲಾ ಅಂತ ಬರೆದು, ಇದು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಎಕ್ಸ್ ಎನ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಎನ್ ಮೈನಸ್ ಎಫ್ ಆಫ್ ಎಕ್ಸ್ ಎನ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ಎನ್. ಇದು ಫಾರ್ಮುಲಾ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಫಾರ್ಮುಲಾ ಬರ್ದಾದ್ಮೇಲೆ ಇಲ್ಲಿ ಎನ್ ಜಾಗದಲ್ಲಿ ಈಗ ಬೇಕಾದರೆ ಫಸ್ಟ್ ಇಟ್ರೇಷನ್ ಸೆಕೆಂಡ್ ಇಟ್ರೇಷನ್ ಆ ಥರ ಬೇಕಾದರೂ ಬರ್ಕೊಂಡು ಹೋಗ್ಬೋದು. ಅಥವಾ ಫಾರ್ ಎನ್ ಈಸ್ ಈಕ್ವಲ್ ಟು 0 ಫಸ್ಟು ಎನ್ನು 0 ಹಾಕಿದಾಗ ಇಲ್ಲಿ ಫಾರ್ ಎನ್ ಈಸ್ ಈಕ್ವಲ್ ಟು 0 ಇಲ್ಲಿ ಏನಾಗುತ್ತೆ, 0 ಪ್ಲಸ್ 1 ಅಂದರೆ ಎಕ್ಸ್ 0 ಪ್ಲಸ್ 1 ಅಂದರೆ ಎಕ್ಸ್ 1 ಆಗುತ್ತೆ. ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಆಗುತ್ತೆ, ಇದು ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಆಗುತ್ತೆ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈಗ x1 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ನಾಟ್ ಅಂದರೆ ಗೊತ್ತು ಎಷ್ಟು, 4.5. ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ.
4.5 minus f of 4.5 whole divided by f dash of 4.5. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಕ್ಯಾಲ್ಸಿಲಿ ಏನು ಟೈಪ್ ಮಾಡಿ ಗೊತ್ತಾ? ಇಲ್ಲಿ ನೋಡಿ, ಕ್ಯಾಲ್ಸಿಲಿ ಏನು ಟೈಪ್ ಮಾಡಬೇಕು ಇಲ್ಲಿ ಬರೀತೀನಿ ನೋಡಿ. ಎಕ್ಸ್ ನಾಟ್ ಬದಲು ಎಕ್ಸ್ ಅಂತ ಟೈಪ್ ಮಾಡಿ, ಮೈನಸ್ ಎಫ್ ಆಫ್ ಎಕ್ಸ್ ಬದಲು ಎಫ್ ಆಫ್ ಎಕ್ಸ್ ನಾಟ್ ಬದಲು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಗೊತ್ತು ನಿಮಗೆ, ಏನು? ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್. ಇಲ್ಲಿ ಏನು ಬರೀರಿ? ಎಕ್ಸ್ ಮೈನಸ್ ಮೇಲ್ಗಡೆ ಎಫ್ ಆಫ್ ಎಕ್ಸ್ ಟೈಪ್ ಮಾಡಬೇಕು. ಅದಕ್ಕೇನು? ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್. ಮತ್ತು ಕೆಳಗಡೆ ಎಫ್ ಡ್ಯಾಶ್ ಆಫ್ ಎಕ್ಸ್, ಟ್ಯಾನ್ ಸ್ಕ್ವೇರ್ ಎಕ್ಸ್. ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಿ ಅಂದರೆ ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಟೈಪ್ ಮಾಡಬೇಕು. ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಕ್ಯಾಲ್ಸಿಲಿ ಯಾವ ಥರ ಟೈಪ್ ಮಾಡಬೇಕು? ಟ್ಯಾನ್ ಎಕ್ಸ್ ಹೋಲ್ ಸ್ಕ್ವೇರ್ ಈ ಥರ ಟೈಪ್ ಮಾಡ್ಕೋಬೇಕು. ಇನ್ನೊಂದು ಕ್ಯಾಲ್ಸಿ ರೇಡಿಯನ್ನಲ್ಲಿ ಇಟ್ಕೋಬೇಕು. ಯಾವುದರಲ್ಲಿ ಇಟ್ಕೋಬೇಕು? ರೇಡಿಯನ್ನಲ್ಲಿ ಇಟ್ಕೊಳ್ಳಿ. ಮತ್ತು ಫಿಕ್ಸ್ ಟು 4 ಡೆಸಿಮಲ್. ಫಿಕ್ಸ್ ಟು ಅವರು 3 ಡೆಸಿಮಲಲ್ಲಿ ಕೇಳಿದರೆ ಕ್ವಶನ್ನು 3ಗೆ ಫಿಕ್ಸ್ ಮಾಡಿ. ಏನು ಕೊಡಲಿಲ್ಲ ಅಂದರೆ 4 ಡೆಸಿಮಲ್ ಫಿಕ್ಸ್ ಮಾಡಿ. 4ಗೆ ಕೇಳಿದ್ರು 4 ಮಾಡಿ. ಫಿಕ್ಸ್ ಟು 4 ಡೆಸಿಮಲ್ ಪ್ಲೇಸಸ್ ಇಷ್ಟು ಮಾಡಬೇಕು ನೀವು. ಇದು ಕಂಪಲ್ಸರಿ ರೇಡಿಯನ್ ಅಂತೂ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಇಲ್ಲೇನು ಮಾಡಿ, ಆನ್ ಮಾಡ್ಕೊಳ್ಳೋಣ. ಫಸ್ಟು ಕ್ಲಿಯರ್ ಮಾಡೋಣ. ಶಿಫ್ಟು 9 3 ಈಕ್ವಲ್. ಫಸ್ಟ್ ಏನು ಮಾಡೋಣ? ರೇಡಿಯನ್ಗೆ ಹಾಕ್ಕೊಳ್ಳೋಣ. ರೇಡಿಯನ್ ಯಾವಾಗ ಯೂಸ್ ಮಾಡಬೇಕು ಅಂದರೆ ನಿಮಗೆ ಯಾವುದು ಟ್ರಿಗ್ನಾಮೆಟ್ರಿ ಬಂದರೆ, ಟ್ಯಾನ್ ಎಕ್ಸು ಸೈನ್ ಎಕ್ಸ್ ಆ ಥರ ಎಲ್ಲ ಬಂದರೆ ರೇಡಿಯನ್ ಯೂಸ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ರೇಡಿಯನ್ಗೆ ಫಿಕ್ಸ್ ಇಡಬೇಕು ಅಂದರೆ ಶಿಫ್ಟ್ ಹೊಡಿಬೇಕು, ಮೋಡ್ ಹೊಡಿಬೇಕು, 4 ಹೊಡಿಬೇಕು, ರೇಡಿಯನ್ಗೆ ಬರುತ್ತೆ. ನೆಕ್ಸ್ಟು ನೀವು ಏನು ಮಾಡಬೇಕಂದ್ರೆ ಫಿಕ್ಸ್ ಟು 4 ಡೆಸಿಮಲ್ಗೆ ಶಿಫ್ಟ್ ಹೊಡಿಬೇಕು, ಮೋಡ್ ಹೊಡಿಬೇಕು, ಫಿಕ್ಸ್ಗೆ 6 ಹೊಡಿಬೇಕು, ಅದರಲ್ಲಿ 4 ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇದನ್ನ ಟೈಪ್ ಮಾಡಬೇಕು ಅಂದರೆ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಇದು ಡಿವೈಡ್ ಹೊಡಿಬೇಕು. ಆಮೇಲೆ ಇದನ್ನ ಹೊಡಿಬೇಕು, ಟ್ಯಾನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ ಮೈನಸ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್, ಆಮೇಲೆ ಬ್ರ್ಯಾಕೆಟ್ ಓಪನ್, ಟ್ಯಾನ್ ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್. ಈ ಥರ ನೀಟಾಗಿ ಹೋಲ್ ಸ್ಕ್ವೇರ್ ಹೊಡಿಬೇಕು. ನೋಡಿ, ಇದು ಜ್ಞಾಪಕ ಇಟ್ಕೊಳ್ಳಿ. ಈ ಥರ ಕ್ಯಾಲ್ಸಿಲ್ ಹೊಡಿಬೇಕು. ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್, ಇಲ್ಲಿ ಈ ಬ್ರ್ಯಾಕೆಟ್ ಬರುತ್ತೆ ಎಕ್ಸ್ಗೆ, ಅಲ್ಲಿ ಕ್ಯಾಲ್ಸಿಲಿ ಮೈನಸ್ ಎಕ್ಸ್ ಈ ಥರ ಟೈಪ್ ಮಾಡಿ. ಹೋಲ್ ಡಿವೈಡೆಡ್ ಬೈ ಟ್ಯಾನ್, ಮತ್ತು ಇಲ್ಲಿ ಬ್ರ್ಯಾಕೆಟ್ ಬರುತ್ತೆ. ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿ, ಇಲ್ಲಿ ಕ್ಲೋಸ್ ಮಾಡಿ, ಹೋಲ್ ಸ್ಕ್ವೇರ್. ಅಂದರೆ ಇಲ್ಲಿ ಇದು ಓಪನ್, ಇದು ಕ್ಲೋಸು, ಇದು ಎಕ್ಸ್ಗೆ ಓಪನ್ ಕ್ಲೋಸು ಈ ಥರ ಇರುತ್ತೆ. ಈ ಥರ ಟೈಪ್ ಮಾಡಬೇಕು. ಟೈಪ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಕೊಡಬೇಕು. ಎಕ್ಸ್ ಜಾಗದಲ್ಲಿ 4.5 ಹಾಕಬೇಕು. 4.5 ಎಷ್ಟು ಬಂತು ಆನ್ಸರ್? 4.4936 x1 4.4936. ಇದು ಬರೆದ್ಮೇಲೆ ಈಗೇನು ಮಾಡಬೇಕಂದ್ರೆ ನೀವು ಫಾರ್ n ಈಸ್ ಈಕ್ವಲ್ ಟು 0 ಆದಮೇಲೆ ಫಾರ್ n ಈಸ್ ಈಕ್ವಲ್ ಟು 1 ತೊಗೋಬೇಕು. ಈಗ 1 ತೊಗೊಂಡಾಗ ಇಲ್ಲಿ ನೋಡಿ, 0 ತೊಗೊಳ್ಳುವಾಗ ಇಟರೇಟಿವ್ ಫಾರ್ಮುಲಾದಲ್ಲಿ x0 + 1 x1 ಆಗುತ್ತೆ. ಇಲ್ಲಿ x0 ಮೈನಸ್ ಎಫ್ ಆಫ್ x0 ಎಫ್ ಡ್ಯಾಶ್ ಆಫ್ x0 ಆಗುತ್ತೆ. ಅದೇ 1 ತೊಗೊಂಡಾಗ x1 + 1 x2 ಆಗುತ್ತೆ, ಈಸ್ ಈಕ್ವಲ್ ಟು x1 ಆಗುತ್ತೆ ಮೈನಸ್ ಎಫ್ ಆಫ್ x1 ಆಗುತ್ತೆ ಡಿವೈಡ್ ಬೈ ಎಫ್ ಡ್ಯಾಶ್ ಆಫ್ x1 ಆಗುತ್ತೆ. ಏನಿಲ್ಲ, ಸಿಂಪಲ್ಲು. ಇಲ್ಲಿ 1 ಇರೋ ಕಡೆ 2 ಬರುತ್ತೆ, 0 ಇರೋ ಕಡೆ 1 ಬರುತ್ತೆ. ಏನಾಯ್ತು ಇದು? x2 ಈಸ್ ಈಕ್ವಲ್ ಟು x1 ಮೈನಸ್ ಎಫ್ ಆಫ್ x1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x1. ಈಗ x2 ಈಸ್ ಈಕ್ವಲ್ ಟು x1 ಏನು? 4.4936 ಮೈನಸ್ ಎಫ್ ಆಫ್ 4.4936 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ 4.4936 ಈ ಥರ ಬರುತ್ತೆ. x2 ಈಸ್ ಈಕ್ವಲ್ ಟು ನೋಡಿ, ಕ್ಯಾಲ್ಕುಲೇಟ್ ಹೊಡಿಬೇಕು. ಎಕ್ಸಾಕ್ಟ್ದಲ್ಲಿ ಈಗ 4.4936 ಅಂತ ಟೈಪ್ ಮಾಡಬೇಕು. ಏನು ಬಂತು? 4.4934 ಬಂತು.
4.4934. ನೀವು x2 ಮತ್ತು x1ನ ಕಂಪೇರ್ ಮಾಡಿ, ಸೇಮ್ ಇಲ್ಲ ಅದು, ಅದಕ್ಕೆ ಇನ್ನೊಂದು ಸತಿ ಮಾಡಬೇಕು. ಈಗ ಫಾರ್ n = 2 ಅಂತ ಬರೆದು, ಈಗ x2 ಇರೋದು x3 ಆಗುತ್ತೆ, x2 ಇರೋದು x3 ಆಗುತ್ತೆ. x3 = x2 ಮೈನಸ್ x1 ಇರೋದು x2 ಆಗುತ್ತೆ. f of x2 ಬೋಲ್ ಡಿವೈಡೆಡ್ ಬೈ f ಡ್ಯಾಶ್ ಆಫ್ x2. ಈಗ x3 = x2 ಏನು 4.4934 ಮೈನಸ್ f ಆಫ್ 4.4934 ಡಿವೈಡೆಡ್ ಬೈ f ಡ್ಯಾಶ್ ಆಫ್ 4.4934. ಅಂದರೆ x3 ನೋಡಿ ಕ್ಯಾಲ್ಕುಲೇಟು ಎಕ್ಸಾಕ್ಟಲ್ಲಿ ಈಗ 4.4934 ಆಗಿ 4.4934 ಏನು ಬಂತು ಆನ್ಸರ್? ಸೇಮ್ ಬಂತು, 4.4934. therefore x final answer 4.4934. this is the required root of the given equation. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ಇದನ್ನ. ಫಸ್ಟ್ ಏನು ಮಾಡಬೇಕು, ಕ್ವಶನ್ನ ಬರ್ಕೊಳ್ಳಿ. tan x ಮೈನಸ್ x = 0, ಇದನ್ನ f ಆಫ್ x ಅಂತ ಬರ್ಕೊಳ್ಳಿ. ಆಮೇಲೆ d/dx ಆಫ್ tan x ಗೊತ್ತಿರಬೇಕು ನಿಮಗೆ, d/dx ಆಫ್ x ಅಂದರೆ ಗೊತ್ತಿರಬೇಕು, d/dx ಆಫ್ f ಆಫ್ x ಅಂದರೆ ಗೊತ್ತಿರಬೇಕು. tan x ಗೆ secant ಸ್ಕ್ವೇರ್ ಎಕ್ಸು, ಎಕ್ಸ್ಗೆ 1, f ಆಫ್ ಎಕ್ಸ್ಗೆ f ಡ್ಯಾಶ್ ಆಫ್ x. secant ಸ್ಕ್ವೇರ್ x ಮೈನಸ್ 1 ಅಂದರೆ ಫಾರ್ಮುಲಾ ಟ್ರಿಗ್ನಾಮೆಟ್ರಿ tan ಸ್ಕ್ವೇರ್ x ಅಂತ ಗೊತ್ತಿರಬೇಕು. ಇದೇ ಇಂಪಾರ್ಟೆಂಟ್. ಆಮೇಲೆ ಈ ಕ್ವಶನಲ್ಲಿ x0 ಕೊಟ್ಟಿದ್ದಾರೆ, 4.5 ತಗೋಬೇಕು. ಆಮೇಲೆ ನ್ಯೂಟನ್ ರ್ಯಾಪ್ಸನ್ ಇಟರೇಟಿವ್ ಫಾರ್ಮುಲಾ ಅಂತ ಈ ಫಾರ್ಮುಲಾ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, n = 0 ಹಾಕಿ, ಆವಾಗ x1 = f ಆಫ್ x0 ಬೈ f ಡ್ಯಾಶ್ ಆಫ್ x0 ಆಗುತ್ತೆ. ಇಲ್ಲಿ x1 = x0 4.5 ಹಾಕಿ f ಆಫ್ 4.5 ಬೈ f ಡ್ಯಾಶ್ ಆಫ್ 4.5 ಆಗುತ್ತೆ. ಇದನ್ನ ಕ್ಯಾಲ್ಸಿಯಲ್ಲಿ ನೀಟಾಗಿ ಟೈಪ್ ಮಾಡ್ಕೊಳ್ಳಿ. ಇದು ರಫ್ ವರ್ಕು, ಇದು ಎಕ್ಸಾಮಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಕ್ಯಾಲ್ಕುಲೇಟ್ ಹೊಡೆದು ಎಕ್ಸಾಕ್ಟಲ್ಲಿ 4.5 ಹಾಕಿದ್ರೆ x1 ಸಿಗುತ್ತೆ. ಅದೇ ಥರ ಫಾರ್ n = 1 ಹಾಕಿದ್ರೆ x2 = x1 ಮೈನಸ್ ಈ ಫಾರ್ಮುಲಾ ಆಗುತ್ತೆ. ಈಗ x1 4.4936 ಆಗುತ್ತೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x2 ಸಿಗುತ್ತೆ. ಅದೇ ಕ್ಯಾಲ್ಸಿಯಲ್ಲಿ ಕ್ಯಾಲ್ಕುಲೇಟ್ ಹೊಡೆದು ಎಕ್ಸಾಕ್ಟಲ್ಲಿ 4.4936 ಹಾಕಿದ್ರೆ 4.4934 ಆಗುತ್ತೆ. ಮತ್ತು ಎಕ್ಸ್ ಚೇಂಜ್ ಮಾಡಿದ್ರೆ ಇದೇ ಸೇಮ್ ಬರುತ್ತೆ. ಇದು ಸೇಮ್ ಬಂದಿರೋದ್ರಿಂದ ಎಕ್ಸಾಕ್ಟಲ್ಲಿ ಏನಂತ ಸೇಮು, ಇದೇ ರಿಯಲ್ ರೂಟ್ ಆಫ್ ದ ಇಕ್ವೇಷನ್. ಆನ್ಸರ್ ಏನು? x = 4.4934. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.